ಪುನಃ ಭುಗಿಲೆದ್ದ ಅಂಬೇಡ್ಕರ್ ಪ್ರತಿಮೆ ವಿಚಾರ. ಎಸ್ಎಸ್ಡಿ ಮುಖ್ಯಸ್ಥ ಡಾಕ್ಟರ್ ಎಂ ವೆಂಕಟಸ್ವಾಮಿ ಬೆಂಬಲ. ಚಿಂತಾಮಣಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಬಟ್ಟೆ ಸುತ್ತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೇ ತಿಂಗಳ 13ರಂದು ಕಾಲ್ನಡಿಗೆ ಜಾಥಾದಲ್ಲಿ ವಿಧಾನಸೌಧ ಮುತ್ತಿಗೆ ಘೋಷಿಸಿರುವ ದಲಿತ ಪರ ಸಂಘಟನೆಗಳಿಗೆ ಎಸ್ಎಸ್ಡಿ ಮುಖ್ಯಸ್ಥ ರಾಷ್ಟ್ರೀಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ಬೆಂಬಲ ಸೂಚಿಸಿದ್ದಾರೆ. ಸಮತಾ ಸೈನಿಕ ದಳದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಎಸ್ಎಸ್ಡಿಯನ್ನು 30 ವರ್ಷಗಳ ಹಿಂದೆಯೇ ಚಿಂತಾಮಣಿಯಲ್ಲಿ ಹುಟ್ಟು ಹಾಕಿದ್ದೇವೆ. ಏಕೆಂತಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಹಿಂದುಳಿದ ಪ್ರದೇಶವಾಗಿದ್ದು, ಇಲ್ಲಿ ಕ್ರಾಂತಿಯಿಂದಲೇ ಹೋರಾಟಗಳಿಂದಲೇ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಬೇಕಾಗಿತ್ತು. ಇದರಿಂದ ಇನ್ನೂ ಈ ಭಾಗದಲ್ಲಿ ಅಸ್ಪೃಶ್ಯತೆ ಹೋಗಿಲ್ಲ. ಅದಕ್ಕಾಗಿ ಉದಾಹರಣೆ ಅಂತಂದ್ರೆ, ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಒಂದು ಸರ್ಕಾರಿ ಶಾಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಅದನ್ನು ತೆಗೆಯಲು ಇಲ್ಲಿನ ಸ್ಥಳೀಯ ಶಾಸಕರಾಗಿರ್ತಕ್ಕಂಥವರು ತಮ್ಮ ಟ್ರಸ್ಟಿಗೆ ಸರ್ಕಾರಿ ಶಾಲೆಯನ್ನು ಸೇರಿಸಿಕೊಳ್ಳಬೇಕಂತಕ್ಕಂಥ ಒಂದು ಸಲುವಾಗಿ ಅಂಬೇಡ್ಕರ್ ಪುತ್ಥಳಿಯನ್ನು ತೆಗೆಸಲು ಹುನ್ನಾರ ನಡೆಸುತ್ತಿದ್ದಾರೆ. ಹಾಗಾಗಿ ಈ ಕೂಡಲೇ ಜಿಲ್ಲಾಧಿಕಾರಿಗಳೇ ಬಂದು ಪುನಃ ಅಧಿಕೃತವಾಗಿ ಘೋಷಿಸಿದರೆ ಏನು ನಮ್ಮ ಈ ದಲಿತ ಪರ ಸಂಘಟನೆಗಳು ಈಗ ಹೋರಾಟ ಮಾಡ್ತಾ ಇದ್ದಾರೆ, ಆ ಒಂದು ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ನೀಡುತ್ತಾ ಇದೇ ತಿಂಗಳು 13ನೇ ತಾರೀಕು ವಿಧಾನಸೌಧ ಮುತ್ತಿಗೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಒಗ್ಗೂಡಿ ಈ ಒಂದು ಯಶಸ್ಸಿಗೆ ನಾವೆಲ್ಲ ಸಹಕಾರ ನೀಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತೀವಿ. ಮತ್ತು ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಸಚಿವರು, ಇಲ್ಲಿನ ಶಾಸಕರಾಗಿರ್ತಕ್ಕಂಥವರು ಇದರ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಚಿಂತಾಮಣಿ ನಗರದಲ್ಲಿ ಅಂಬೇಡ್ಕರ್ ಪುತ್ಥಳಿ ವಿಚಾರದಲ್ಲಿ ದಲಿತ ಪರ ಸಂಘಟನೆಗಳು ರಾಜ್ಯ ಮಟ್ಟದ ಹೋರಾಟಕ್ಕೆ ಭುಗಿಲೆದ್ದಿದ್ದಾರೆ ಎನ್ನಬಹುದಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟರಮಣಪ್ಪ, ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರಪ್ಪ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಒಳವಾಡಿ ವೆಂಕಟರಮಣಪ್ಪ, ಬಾಬು, ತಾಲೂಕು ಅಧ್ಯಕ್ಷ ರಾಮಕೃಷ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೆಂಬಲಿಸತಕ್ಕಂಥ ದಲಿತ ಸಂಘಟನೆಗಳು ಕೂಡ ವಿರೋಧ ಮಾಡಿದ್ರು. ಅದರ ಮಧ್ಯೆ ಆಗಿನ ಕಾಲಕ್ಕೆ ಮಾಳಪ್ಪಲ್ಲಿ ರಾಮಕೃಷ್ಣ ದಿವಂಗತರಾಗಿದ್ದಾರೆ. ಅವರನ್ನು ಕೊಲೆ ಮಾಡಿ ಯಾರು ಎಂತ ಅಂತ ನಾನು ಇಲ್ಲಿ ಡೀಟೇಲ್ಸ್ ಹೇಳಕ್ ಹೋಗಲ್ಲ. ಸಮತಾ ಸೈನಿಕ ದಳವನ್ನ ಪ್ರಥಮವಾಗಿ ಪ್ರಾರಂಭ ಮಾಡಿದಂತ ಒಬ್ಬ ಸೈನಿಕ ಕೊಲೆ ಆದ. ಅದಾದ ಮೇಲೆ ತಾಲೂಕು ಮಟ್ಟದಲ್ಲಿ ಈ ಸಂಘಟನೆಯನ್ನ ಮುನ್ನಡೆಸಿದಂತ ವ್ಯಕ್ತಿ ಬಂಡುಕೋಟ ಪತ್ತರದಲ್ಲಿ ವೆಂಕಟೇಶ್. ಆತ ಅಕಾಲಿಕವಾಗಿ ಇತ್ತೀಚೆಗೆ ನಿಧನರಾದರು. ಅದ ನಂತರ ಈಶ್ವರಪ್ಪ ಈ ಸಂಘಟನೆಯನ್ನ ಇಲ್ಲಿ ಮುನ್ನಡೆಸ್ತಾ ಸಮತಾ ಸೈನಿಕ ದಳ ಯಾವುದೇ ಕಾರಣಕ್ಕೂ 30 ವರ್ಷದಲ್ಲಿ ಹೆಂಗೆ ಬದುಕೊಂಡು ಬಂದಿದೆಯೋ ಇನ್ನು 300 ವರ್ಷ ಆದರೂ ಕೂಡ ಆ ಸಮತಾ ಸೈನಿಕ ದಳ ಚಿಂತಾಮಣಿ ತಾಲೂಕಲ್ಲಿ ಬದುಕಿರುತ್ತೆ ಮತ್ತು ಸಮಾಜವನ್ನ ಮುನ್ನಡೆಸುತ್ತೆ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಮಗೆ ಹೇಳಬೇಕಂತ ಹೇಳಿ ಇವತ್ತು ಕೂಡ ಚಿಂತಾಮಣಿಯಲ್ಲಿ ಚಿಕ್ಕದಾದ ಕಾರ್ಯಕ್ರಮ ಮಾಡಿದ್ರು ಕೂಡ ಬಹಳ ಯಶಸ್ವಿಯಾಗಿ ನಮ್ಮ ಈಶ್ವರಪ್ಪ ಅವರ ನೇತೃತ್ವದಲ್ಲಿ, ಬತ್ತಲಪಲ್ಲಿ ವೆಂಕಟೇಶ್ ಅವರ ಬಾಮೈದ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿ ಇವರಿಗೆಲ್ಲ ನಾನು ಅಭಿನಂದನೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಇಂಜನ್ಗೆ ಚಿಂತಾಮಣಿಯಲ್ಲಿ ಮಾತ್ರ ಕೊಡ್ತಾ ಸಾರ್ ಇದಾವ, ಮಾತ್ರ ತಿಂತಾ ಸಾರ್ ಮಾಕಿ ಏನು ಕೂಡ ಸಹಕಾರ చేయలేదు ಸಾರ್. ಇದು ಇಲ್ಲಿನ ಕೇಳಬಹುದು. ಅದೇ ಚಿಕ್ಕಬಳ್ಳಾಪುರದಲ್ಲಿ ಬೇರೆ ಕೇಂದ್ರ ಇಲ್ಲ ಸಾರ್. ಸಮತಾ ಸೈನಿಕ ದಳಗಳು ಬೇರೆ ಸಂಘಾಲೆ ಪೆಂಚದಾಂಗೆ వాళ్ళే ಮುಂದುಂಟಾರು ಅಂತ ಚಿಕ್ಕಬಳ್ಳಾಪುರ ಬೇರೆ ಬೇರೆ ತಾಲೂಕುಗಳಲ್ಲಿದೆ. ಚಿಂತಾಮಣಿಗೆ ಈ ಅಂಟಿಕೊಂಡಿರ್ತಕ್ಕಂಥ ಈ ಶಾಪ ವಿಮೋಚನೆ ಇವತ್ತಿನ ಶತಮಾನದ ಸಮಾರಂಭದ ಮೂಲಕ ಅದು ಆ ಶಾಪ ವಿಮೋಚನೆ ಆಗುತ್ತೆ ಅನ್ನೋ ಭರವಸೆ ಸಂದರ್ಭವನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಇದೇ ಸ್ಥಿತಿ ಶಿಡ್ಲಘಟ್ಟದಲ್ಲೂ ಇತ್ತು. ಎಲ್ಲ ಸಂಘಗಳನ್ನ ಮೀರಿ ಇವತ್ತು ಮುಂದೆ ಬಂದಿದೆ. ಇದೇ ಸ್ಥಿತಿ ಜಿಲ್ಲೆಯ 8 ತಾಲೂಕುಗಳಲ್ಲಿತ್ತು. ಇವತ್ತು ಎಲ್ಲಾ ಸಂಘಗಳನ್ನ ಮೀರಿ ಬಾಗೇಪಲ್ಲಿಯಲ್ಲಿ ನಮ್ಮ ಆಂಜಿ ಇಲ್ಲೇ ಇದ್ದಾರೆ. ಯಾರು ಬೇಕಾದರೂ ಸವಾಲಾಗ್ತಾನೆ, ಯಾರು ಬೇಕಾದರೂ ಸವಾಲಾಗ್ತಾನೆ. ಅಂತ ಸವಾಲಾಗ್ತಕ್ಕಂಥವ್ರೆ ಸಮತಾ ಸೈನಿಕ ದಳ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಶಿಡ್ಲಘಟ್ಟದಲ್ಲಿ ಮಾಡಿದಂಥ ಕಾರ್ಯಕ್ರಮ
ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಚಿಂತಾಮಣಿಯಲ್ಲೂ ಕೂಡ ಸಾಧ್ಯ ಆಗುತ್ತೆ. ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಜಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾನ ಆಗಿದೆ. ಈಗ ಅದಕ್ಕಾಗಿ ಅಂಬೇಡ್ಕರ್ ವಾದಿಗಳು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರಿ ಶಾಲಾ ಜಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಟ್ಟರೆ ಸರ್ಕಾರ ಆ ಪ್ರತಿಮೆಗೆ ಕೊಳಕು ಬಟ್ಟೆ ಹಾಕಿ ಮುಚ್ಚಿಟ್ಟಿದೆ. ಅದು ಉದ್ಘಾಟನೆ ಆಗಬಾರದು. ಅವರಿಗೆ ಯಾಕಮ್ಮ ಬೆಲೆ ಇರತಕ್ಕಂಥ ಒಂದು ಜಾಗ, ಯಾವುದೋ ರಾಜಕಾರಣಿ ಇರಬಹುದು ಅಂತ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ಆ ಜಾಗವನ್ನ ಕಬಳಿಸೋದಕ್ಕೆ ಅಂಬೇಡ್ಕರ್ ಪ್ರತಿಮೆ ಅಲ್ಲಿ ಬರೋದು ಬೇಡ ಅಂತೇಳಿ ಒಂದು ಷಡ್ಯಂತ್ರ ನಡೆಸಿ ಅಂಬೇಡ್ಕರ್ ಪ್ರತಿಮೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ಮಾರನೇ ದಿವಸನೇ ಅದಕ್ಕೆ ಕೊಳಕು ಬಟ್ಟೆ ಹಾಕಿ ಸುತ್ತಿದ್ದಾರೆ. ಈ ವಿಚಾರವನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ. ಆ ಪ್ರತಿಮೆ ಅಲ್ಲೇ ಪ್ರತಿಷ್ಠಾಪನೆ ಆಗಿರುವಂತದ್ದು ಉದ್ಘಾಟನೆ ಆಗಬೇಕು ಅನ್ನೋದು ಸಮತಾ ಸೈನಿಕರ ಒತ್ತಾಯ. ಈಗ ಇಟ್ಟಿರ್ತಕ್ಕಂಥ ರೂಪದಲ್ಲಿ ಇರ್ತದೆ, ಇನ್ನೂ ಚೆನ್ನಾಗಿರ್ತಕ್ಕಂಥ ಪ್ರತಿಮೆ ಬರ್ತದೆ, ಗೊತ್ತಿಲ್ಲ. ಸರ್ಕಾರನೇ ಮಾಡಬೇಕಾಗುತ್ತೆ. ಅಂಬೇಡ್ಕರ್ ಪ್ರತಿಮೆ ಎಲ್ಲಾದ್ರೂ ಒಂದ್ ಕಡೆ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಹೇಳಿದ್ರೆ ಅದು ಅಲ್ಲಿರ್ತಕ್ಕಂಥ ಬಡವರಿಗೆ ಬೆಳಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಲ್ಲಿರ್ತಕ್ಕಂಥ ಭೂಮಿ ಕಳ್ಳರಿಂದ ಬಚಾವಾಗಿ ಸರ್ಕಾರದಾಗೆ ಉಳಿತದೆ ಅಂತೇಳಿ ಮೂರ್ಖರು ಅದನ್ನ ತಮ್ಮ ಯಾವುದೋ ಟ್ರಸ್ಟ್ಗೆ ಆ ಜಾಗವನ್ನ ಸೇರಿಸ್ಕೋಬೇಕು ಅಂತೇಳಿ ಅಂಬೇಡ್ಕರ್ ಪ್ರತಿಮೆಯನ್ನ ಅಲ್ಲಿ ಇಡಬಾರದು ಅಂತೇಳಿ ಹುನ್ನಾರ ನಡೆಸ್ತಾ ಇದ್ದಾರೆ. ಸಮತಾ ಸೈನಿಕ ದಳ ಈ ಹೋರಾಟಕ್ಕೆ ಬೆಂಬಲ ಘೋಷಣೆ ಮಾಡ್ತಾ ಇದೆ. ಈ ಸಭೆ ಆದ ಮೇಲೆ ಪ್ರತಿಮೆ ಎಲ್ಲಿಟ್ಟಿದ್ರು ಆ ಪ್ರತಿಮೆ ಹತ್ರ ಹೋಗಿ ನಾವು ಯಾರು ಹೋರಾಟ ಮಾಡ್ತಾ ಇದಾರೋ ಅವರಿಗೆ ಬೆಂಬಲ ಘೋಷಣೆ ಮಾಡತಕ್ಕಂಥ ಮಾತನ್ನ ಈ ಸಭೆಯಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಾಳೆ 13ನೇ ತಾರೀಕು ಇಲ್ಲಿಂದ ವಿಧಾನಸೌಧಕ್ಕೆ ಕಾಲ್ನಡಿಗೆ ಜಾಥಾ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಚಿಂತಾಮಣಿಯಲ್ಲಿರ್ತಕ್ಕಂಥ ವಿವಿಧ ದಲಿತ ಸಂಘಟನೆಗಳು, ಅಂಬೇಡ್ಕರ್ ಅಭಿಮಾನಿಗಳು ಎಲ್ಲರೂ ಕೂಡ ಕಾಲ್ನಡಿಗೆ ಜಾಥಾ ಮಾಡಿ ಅಂಬೇಡ್ಕರ್ ಪ್ರತಿಮೆಗೆ ಸುತ್ತಿರ್ತಕ್ಕಂಥ ಕೊಳಕು ಬಟ್ಟೆಯನ್ನ ಆದಷ್ಟು ಬೇಗ ಅದನ್ನ ನೀವು ತೆಗೆದು ಅಂಬೇಡ್ಕರ್ ಪ್ರತಿಮೆಯನ್ನ ಅನಾವರಣ ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಆಗಬಹುದಾದಂತ ದುರಂತಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರನೇ ಕಾರಣ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಡೋದಕ್ಕೆ ಮುಖ್ಯಮಂತ್ರಿ ಹತ್ರನೇ ಜಾಥಾ ನಡೀತದೆ. ಆಗ್ಬೋದಾ ಬೇಡ? ಯಾರು ಬೇಕಾದರೂ ಪ್ರತಿಭೆಗಳಿರ್ಬೋದು, ಸ್ವಾತಂತ್ರ್ಯ ಇದೆ. ಆದ್ರೆ ಅಂಬೇಡ್ಕರ್ ಪ್ರತಿಭೆ ಬರಬಾರದು ಅಂತ ಹೇಳಿ ಎಂತ ಜಾತಿವಾದ ಮನಸ್ಸಿದ್ರೆ ಬರಬಾರ್ದು ಅಂತ ಹೇಳ್ತಾರೆ. ಯಾರದೋ ಜಾಗದಲ್ಲಿ ಅವ್ರು ಯಾರೋ ಇಟ್ಟಿಲ್ಲ, ಸರ್ಕಾರಿ ಜಾಗದಲ್ಲಿ ಇಟ್ಟರೆ ಅಂಬೇಡ್ಕರ್ ಒಂದು ದೊಡ್ಡ ಬೆಳಕು, ಅಂಬೇಡ್ಕರ್ ಒಂದು ದೊಡ್ಡ ಶಿಕ್ಷಣ, ಅಂಬೇಡ್ಕರ್ ಅಂದ್ರೆ ದೊಡ್ಡ ವಿಚಾರಣೆ ಅಲ್ಲಿ ತೆಗಿಬೇಕು, ನಮ್ಮ ಟ್ರಸ್ಟ್ಗೆ ಅದು ಸೇರಿಸ್ಕೋಬೇಕು ಅಂತ ಹೇಳಿ ಮೂರ್ಖ ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ ಆತ ಎಂಥದೇ ದೊಡ್ಡವನಾಗಿರ್ಲಿ ಶ್ರಮಿಸೋದಕ್ಕೆ ಸಾಧ್ಯ ಇಲ್ಲ. ಆ ಜಾಗ ಅಂಬೇಡ್ಕರ್ಗೆ ಮೀಸಲು, ಅಲ್ಲಿ ಅಂಬೇಡ್ಕರ್ ಪ್ರತಿಮೆ ಬರಲೇಬೇಕು, ಅನಾವರಣೆ ಆಗಲೇಬೇಕು ಅಂತೇಳಿ ಈ ಶತಮಾನೋತ್ಸವ ಸಂದರ್ಭದಲ್ಲಿ ನಾನು ಇಲ್ಲಿನ ಸರ್ಕಾರಕ್ಕೆ, ಅಂದ್ರೆ ಲೋಕಲ್ ಕಮಿಷನರ್ ಯಾರಿದ್ದಾರೋ, ಪೌರಾಡಳಿತ ಕಮಿಷನರ್ ಯಾರಿದ್ದಾರೋ ಅವ್ರು ಹೇಳ್ತಾ ಇದ್ದೀನಿ, ನೀವೇ ಅದನ್ನ ಸುದ್ದಿಕ್ಕಿರೋದು, ನೀವು ಮಾಡುವಂಥದ್ದು ದೊಡ್ಡ ಅಪಮಾನ, ರಾಷ್ಟ್ರ ನಾಯಕನಿಗೆ ಮಾಡಿರ್ತಕ್ಕಂಥ ದೊಡ್ಡ ಅಪಮಾನ, ರಾಷ್ಟ್ರ ನಾಯಕನ ಆಶಯಗಳಿಗೆ ಮಾಡಿರ್ತಕ್ಕಂಥ ದೊಡ್ಡ ಅಪಮಾನ. ಹೀಗಾಗಿ ಬಟ್ಟೆ ಸುತ್ತಿರ್ತಕ್ಕಂಥ ಸರ್ಕಾರದ ಧೋರಣೆಗೆ ಸಮತಾ ಸೈನಿಕ ದಳದ ಧಿಕ್ಕಾರ ಇರುತ್ತೆ ಅನ್ನೋ ವಿಷಯವನ್ನ, ಎಚ್ಚರಿಕೆಯನ್ನ ಹೇಳ್ತಾ 13ನೇ ತಾರೀಕು ನಡೆದಿರ್ತಕ್ಕಂಥ ಈ ಕಾಲ್ನಡಿಗೆ ಜಾಥಾ, ಬೆಂಗಳೂರಿನ ವಿಧಾನಸೌಧವರೆಗೂ ಹೊರಡುತ್ತೆ.
ಅದಕ್ಕೆ ನಮ್ಮೆಲ್ಲರ ಸಕ್ರಿಯ ಬೆಂಬಲ ಇರುತ್ತೆ. ಆ ಹೋರಾಟಕ್ಕೆ ಜಯ ಸಿಗಲೇಬೇಕಂತ ಹೇಳಿ ಸಮತಾ ಸೈನಿಕರ ತಮ್ಮೆಲ್ಲರೂ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾವು ಸಮತಾ ಸೈನಿಕರ ಈ ಸನ್ಮಾನ ಮತ್ತು ಸಮಾರಂಭದ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಹಿಂಬಾಲಪಲ್ಲಿ ದುರಂತ ನಡೆದಿರೋದು ಇದೇ ತಾಲೂಕಲ್ಲಿ, ಹೌದು ತಾನೆ? ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ದಲಿತರೊಬ್ಬರು ಗೃಹ ಮಂತ್ರಿ ಆಗಿದ್ದಾಗ ಅನ್ನೋದು ನಾವು ಯಾರು ಮರಿಬಾರ್ದು. ಇವತ್ತು ಅವರು ಗೃಹ ಮಂತ್ರಿಗಳು ರಾಷ್ಟ್ರ ಮಟ್ಟದ ನಾಯಕರಾಗಿದ್ದಾರೆ. ಆದರೆ ಈ ತಾಲೂಕಲ್ಲಿ ನಡೆದಂತ ದುರಂತಕ್ಕೆ ಇವತ್ತಿಗೂ ನ್ಯಾಯ ಕೊಡಿಸಕ್ಕಾಗಿಲ್ಲ. ಇವತ್ತಿಗೂ ನ್ಯಾಯ ಕೊಡಿಸಕ್ಕಾಗಿಲ್ಲ. ಹೀಗಾಗಿ ಕಂಬಾಲಪಲ್ಲಿ ದುರಂತ ಮತ್ತೆ ಊರಲ್ಲಿ ಗತಿಸಬಾರದು ಅಂತ ದುರಂತ ಏನೇ ಬಂದರೂ ಕೂಡ ನಾವು ಮೆಟ್ಟು ನಿಲ್ತೀವಿ ಅಂತ ಎಲ್ಲರೂ ಕೂಡ ತೀರ್ಮಾನ ಮಾಡಿ ಈ ಶತಮಾನೋತ್ಸವ ಸಮಾರಂಭದ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ನಮ್ಮಲ್ಲಿ ಹಮ್ಮಿಕೊಂಡು ಬಹಳ ಗಂಭೀರವಾಗಿರ್ತಕ್ಕಂಥ ಸಂದೇಶಗಳನ್ನ ಚಿಂತಾಮಣಿ ತಾಲೂಕಿನ ಅವರಂತ ಫೈಟರ್ಸ್ ಮತ್ತೊಬ್ಬರು ಇರಲಿಲ್ಲ ಈ ದೇಶದಲ್ಲಿ. ಅದಕ್ಕಾಗಿಯೇ ಮಹಾರ್ ಸೈನಿಕರಿಗೆ ಒಂದು ಬೆಟಾಲಿಯನ್ ಅಂತೇಳಿ ಮಹಾರ್ ಬೆಟಾಲಿಯನ್ ಅಂತೇಳಿ ಬ್ರಿಟಿಷರು, ಅದಕ್ಕೆ ಪೋರ್ಚುಗೀಸರು, ಡಚ್ಚರು ಎಲ್ಲರೂ ಕೂಡ ಹೆಸರು ಕೊಟ್ಟು ಅವ್ರನ್ನ ನಮ್ಮ ಜೊತೆಗೆ ಇಟ್ಟಿದ್ದಾರೆ. ಇಂಥ ಮಹಾರ್ ಸೈನಿಕರು ನಿವೃತ್ತಿ ಆಗಿರ್ತಾರೆ. ಕೆಲವರು 5 ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಹಲ್ಲೆ ನಡೆದಾಗ ಬರ್ತಾರೆ. ಮಹಾರ್ ಜನಾಂಗದ ಸೈನಿಕರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂಗರಕ್ಷಕರಾಗಿ ರಕ್ಷಣೆಗೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಬಹಳ ಗಂಭೀರವಾಗಿ ಚಿಂತನೆ ಮಾಡ್ತಾರೆ. ನನ್ನ ಜನಾಂಗದ 5 ಜನ ಬಂದು ನನ್ನ ರಕ್ಷಣೆ ಕೊಡಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾನು ನನ್ನ ರಕ್ಷಣೆಗಿಂತ ಮುಖ್ಯವಾಗಿ ನನ್ನ ಜನಾಂಗದ ರಕ್ಷಣೆ ಮುಖ್ಯ ಅಂತ ಹೇಳಿ ಅದಕ್ಕೆ ಜನಾಂಗದ ಸಮಾನತೆಗಾಗಿ ಸಮತಾ ಸೈನಿಕರನ್ನ ಪ್ರಾರಂಭ ಮಾಡೋದನ್ನ ನಾವೆಲ್ಲರೂ ಅರ್ಥ ಮಾಡ್ತೀವಿ. ನಾವಾದ್ರೆ ಏನ್ ಮಾಡ್ತೀವಿ, ನಾವು ಬದುಕೊಂಡ್ರೆ ಸಾಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಯೋಚನೆ ಮಾಡಿಲ್ಲ, ನಾನು ಬದುಕೋದ್ರ ಜೊತೆಗೆ ನನ್ನ ಬದುಕು ಸಾರ್ಥಕ ಪಡ್ಕೋಬೇಕಂತ ಹೇಳಿ ಇಡೀ ಜನಾಂಗದ ರಕ್ಷಣೆಗೆ ಒಂದು ರಕ್ಷಣಾ ಪಡೆ ಕಟ್ಟಿರ್ತದೆ ಸಮತಾ ಸೈನಿಕರ. ಇಟ್ಸ್ ಅನ್ ಆರ್ಮಿ ಫಾರ್ ಈಕ್ವಾಲಿಟಿ. ಇಟ್ಸ್ ಅನ್ ಆರ್ಮಿ ಫಾರ್ ಈಕ್ವಾಲಿಟಿ. ನಾವು ಏನೇ ಮಾಡಿದ್ರು ಜಾತಿ ಸಂಘಗಳನ್ನ ಕಟ್ತೀವಿ, ಅಲ್ಲಿಗೆ ಸೀಮಿತಗೊಳಿಸ್ಕೊಂಡ್ಬಿಡ್ತೀವಿ. ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ವಿನಂತಿ ಮಾಡಿ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ನಮ್ಮ ವೆಂಕಟರಮಣಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ದಲಿತರ SC ST SCP TSP ಹಣ ಲಕ್ಷಾಂತರ ಕೋಟಿ ಹಣವನ್ನ ತೋರಿಸ್ತಾ ಇದ್ರಿ. ನಾವು ಕೇಳದೇ ಇರ್ತಕ್ಕಂಥ ಪಂಚ ಗ್ಯಾರಂಟಿಗಳಿಗೆ ಪಂಚಮರಿ ಯಾವತ್ತೂ ಪಂಚ ಗ್ಯಾರಂಟಿಗಳನ್ನ ಕೇಳಿಲ್ಲ. ಆದರೂ ನಮ್ಮ ಹಣವನ್ನ ನೀವೇ ಸೃಷ್ಟಿ ಮಾಡಿರ್ತಕ್ಕಂಥ ಕಾನೂನು ಮತ್ತು ಕಾಯ್ದೆಗಳಲ್ಲಿ ದುರುಪಯೋಗ ಪಡಿಸ್ತಾ ಇದ್ರಿ, ದುರ್ಬಳಕೆ ಮಾಡ್ತಾ ಇದ್ರಿ. ಸಿದ್ದರಾಮಯ್ಯ ಅವರೇ, ನಿಮ್ಗೆ ಹೇಳ್ತಾ ಇದೀವಿ, ಮೊನ್ನೆ 18ನೇ ತಾರೀಕು ಮಂಡಿಸಿದಂತ ಬಜೆಟ್ ಅಲ್ಲಿ 17ನೇ ತಾರೀಕು ಮಂಡಿಸಿದಂತ ಬಜೆಟ್ ಅಲ್ಲಿ 7ನೇ ತಾರೀಕು ಮಂಡಿಸಿದಂತ ಬಜೆಟ್ ಅಲ್ಲಿ ನೀವು ದಲಿತರ ಹಣವನ್ನ 7D ಅಂತ ಹೇಳಿದ್ರೆ ನಾವೆಲ್ಲ ಹೋರಾಟ ಮಾಡಿದ್ದಕ್ಕೆ ಕಾಯ್ದೆಯಲ್ಲಿ ನಮ್ಗೆ ಗೊತ್ತಿದೆ 7C ಸೃಷ್ಟಿಸಿಕೊಂಡಿದ್ದೀವಿ. ಆ 7C ನಲ್ಲಿ ನೀವು 14,000 ಕೋಟಿ ಹಣವನ್ನ ದುರ್ಬಳಕೆ ಮಾಡಿದ್ರಿ. ನಮ್ಗೆ ಗೊತ್ತಿಲ್ಲ, ನಾಳೆ ಯಾರಾದ್ರೂ ಚಿಂತಾಮಣಿಯವರು, ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಯಾರಾದ್ರೂ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಲಾಂಚ್ ಮಾಡಿದ್ರೆ ನೀವು ಜೈಲಿಗೆ ಹೋಗೋದು ಗ್ಯಾರಂಟಿ ಅನ್ನೋದನ್ನ ಈ ಮೂಲಕ ನಾನು ಎಚ್ಚರಿಕೆ ಮಾಡೋದು ಈ ಮೂಲಕ ಹೇಳ್ತಾ ಇದ್ದೀನಿ. 13ನೇ ತಾರೀಕು ಪ್ರಾರಂಭ ಆಗಿರತಕ್ಕಂಥ ಈ ಹೋರಾಟ ಕಾಲ್ನಡಿಗೆ ಜಾಥಾ ಹುಣಸಿಕೋಟೆಯಿಂದ ಬೆಂಗಳೂರು ಜಾಥಾ ಮಾಡಿ DSS ಒಂದು ಹೊಸ ಇತಿಹಾಸ ನಿರ್ಮಾಣ ಮಾಡ್ತು. ಯಾರು ಜೈಲಿಗೆ ಹೋಗ್ಬೇಕು ಅಂತೇಳಿ ಹೋರಾಟ ಮಾಡಿದ್ರು ಅವ್ರು ಜೈಲಿಗೆ ಹೋಯ್ತು, ಯಶಸ್ವಿ ಆಯ್ತು. ಯಾರಿಲ್ಲ ಅಂಬೇಡ್ಕರ್ ಪ್ರತಿಮೆ ಚಿಂತಾಮಣಿಯಲ್ಲಿ ಪ್ರತಿಷ್ಠಾಪನೆ ಆಗಬಾರದು ಅಂತೇಳಿ ಕೊಳಕು ಬಟ್ಟೆಯನ್ನು ಅಂಬೇಡ್ಕರ್ ಪ್ರತಿಮೆಗೆ ಸುತ್ತಿ ಅಪಮಾನ ಮಾಡಿದ್ರು, ಅವರು ಕೂಡ ಜೈಲಿಗೆ ಹೋಗ್ಬೇಕು. ಹೋರಾಟಕ್ಕೆ ಸಕ್ರಿಯವಾಗಿ ಬೆಂಬಲಿಸ್ತಾ ಇದ್ದೀವಿ ಮತ್ತು ಈ ಹೋರಾಟ ಯಶಸ್ವಿ ಆಗೇ ಆಗುತ್ತೆ.
ಆ ಯಶಸ್ವಿ ಕ್ಷಣಕ್ಕೆ ಸಮತಾ ಸೈನಿಕ ದಳ ಕೂಡ ಸಾಕ್ಷಿ ಆಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇರ್ತಕ್ಕಂಥ ಭೀಮಶಕ್ತಿಯ ಪ್ರತಿಮೆ ಅಂತ ಹೇಳಿದ್ದಾರೆ. ಈ ಜಗತ್ತಿನ ಭೀಮಶಕ್ತಿ. ನೀವ್ಯಾರು ಎಜುಕೇಶನ್ ಮಿನಿಸ್ಟರ್ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ನನಗೆ ಅದು ಮುಖ್ಯ ಅಲ್ಲ. ಎರಡೇ ನಿಮಿಷ ಅಂಬೇಡ್ಕರ್ ಕೊಡ್ತಕ್ಕಂಥ ಗೌರವ ನಿಮ್ಗೆ ಗೊತ್ತಿಲ್ಲ. ನಾನು ಹಾಗೆ ಮಾಧ್ಯಮ ಸ್ನೇಹಿತರಿಗೆ ಇನ್ನೂ ಕೊಡ್ತಾ ಇದ್ದೆ, ಹೇಳದೇ ಇದ್ರು. ನಿಮಗೆ ಅಂಬೇಡ್ಕರ್ಗೆ ಈ ಭಾರತ ದೇಶಕ್ಕೆ ನಿಮ್ಮಂತ ಆಳುವ ಸರ್ಕಾರಗಳಿಗೆ, MLAಗಳಿಗೆ, ಮಂತ್ರಿಗಳಿಗೆ ಯಾವ ಗೌರವ ಕೊಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ. ಬೇರೆ ದೇಶದವ್ರು ಗೊತ್ತು, ಬೇರೆ ದೇಶದವ್ರು ಕೊಟ್ಟು. ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಂತ ಕೊಲಂಬಿಯಾ ಯೂನಿವರ್ಸಿಟಿ ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಏನಂತ ಘೋಷಣೆ ಮಾಡುತ್ತೆ, ಇಡೀ ಜಗತ್ತಿನ 100 ವಿಶ್ವವಿದ್ಯಾಲಯಗಳಲ್ಲಿ 100 ಶ್ರೇಷ್ಠ ವಿದ್ವಾಂಸರು, ಬುದ್ಧಿಜೀವಿಗಳು, ಗ್ರೇಟೆಸ್ಟ್ ಇಂಟೆಲೆಕ್ಚುಯಲ್ಸ್ ಅಂತ ಪಟ್ಟಿ ಮಾಡುತ್ತೆ. ಇದು ಕೊಲಂಬಿಯಾ ಯೂನಿವರ್ಸಿಟಿ ಹೇಳ್ತಾ ಇರ್ತಕ್ಕಂಥದ್ದು. ಭಾರತದ ಯಾವ ಯೂನಿವರ್ಸಿಟಿ ಹೇಳಿಲ್ಲ. ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅಂಬೇಡ್ಕರ್ ಅವರು ಎಕನಾಮಿಕ್ಸ್ ಅಲ್ಲಿ MSc ಮಾಡಿದ್ರು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.